ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಧ್ರುವನ ಮೀಟ್ ಮಾಡ್ಬೇಡ ಅಂತ ಹೇಳಿದ್ವಾ? ಧ್ರುವ ಬಂದ್ಮೇಲೆ ಬಾಲರಾಜ್ ಸರ್ ನಿನ್ನ ಹತ್ರ ಕಳ್ಸ್ಕೊಡ್ತಾರೆ. ಯಾಕೆ ಹಠ ಮಾಡ್ತಿದ್ಯಾ? ನಾನ್ ಹೇಳೋದ್ ಕೇಳು. ಹೌದು ಸರ್, ಧ್ರುವ ಬಂದ್ ಕೂಡ್ಲೆ ನಾನೇ ನಿಮ್ ಕ್ಯಾಬಿನ್ ಕಳಿಸ್ತೀನಿ. ನೀವ್ ಇಲ್ಲಿಗೆ ಬಂದಿರೋ ವಿಚಾರ ರಾಜೇಂದ್ರ ಸರ್ ಗೊತ್ತಾದ್ರೆ ನನಗೆ ಸಮಸ್ಯೆ ಆಗತ್ತೆ ಸರ್. ದಿಸ್ ಇಸ್ ಟು ಮಚ್. ಎಲ್ರು ತುಂಬಾ ಅತಿ ಆಗಾಡ್ತಿದ್ರಾ? ಆತರ ಏನು ಇಲ್ಲ ಪುಷ್ಪಕ್. ಯಾಕೆ ಹಠ ಮಾಡ್ತಿದ್ಯಾ? ನೀನ್ ನಡಿ ಹೋಗೋಣ. ಪುಷ್ಪಕ್ ಸುಮ್ನೆ ಇಶ್ಯೂ ಆಗತ್ತೆ. ನೀನ್ ನಡಿ ಹೋಗೋಣ. ಬಾ ಅಂದೆ ತಾನೆ. ಏನ್ ಮೇಡಮ್ ಇವನ್ ಬದಲಾಗೋ ಮನುಷ್ಯನೇ ಅಲ್ಲ. ಇರಪ್ಪನೇ ಬಂದು ಪ್ರೊಡಕ್ಷನ್ ಬ್ಲಾಕ್ ಬರಬೇಡ ಅಂದ್ರು ಬಂದು ನಮ್ ತಲೆ ಬಿಸಿ ಮಾಡ್ತಾ ಇದ್ದಾನಲ್ಲ. ಬಾಲರಾಜ್, ಪುಷ್ಪಕ್ಕೂ ಈ ಕಂಪ್ನಿ MD. ಇವಾಗ ಅವನ್ಗೆ ಗ್ರಹಣ ಹಿಡ್ದಿರ್ಬೋದು, ಹಾಗಂತ ನಾವದನ್ನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ಗ್ರಹಣ ಬಿಟ್ಟ ಮೇಲೆ ನಮ್ಮೆಲ್ರೂ ಗ್ರಹಚಾರ ಬಿಡಿಸ್ತಾನೆ. ನಾವಿದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಅಂದ್ಹಾಗೆ ಇನ್ನೊಂದು ವಿಷಯ, ಧ್ರುವ ಕೆಲಸ ಬಿಟ್ಟಿರೋ ವಿಷಯ ಪುಷ್ಪಕ್ಕೂ ಗೊತ್ತಿಲ್ಲ. ಆ ವಿಚಾರ ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡಿ. ಗೊತ್ತಾಗೋದು ಇಲ್ಲ ಮೇಡಮ್. ಒಂದ್ ವೇಳೆ ಗೊತ್ತಾದ್ರೆ ಅದನ್ನ ನಾನ್ ಮೇಂಟೈನ್ ಮಾಡ್ತೀನಿ. ನೀವೇನ್ ಯೋಚನೆ ಮಾಡಬೇಡಿ. ದೇವ್ರೆ, ಕೃಷ್ಣ ಪರಮಾತ್ಮ, ನೀನೇ ನಮ್ಮನ್ನ ಕಾಪಾಡಬೇಕು. ಕೃಷ್ಣ, ಇಲ್ಲಿ ಯಾವ ಕೃಷ್ಣನೂ ಬರಲ್ಲ. ನಮ್ಮನ್ನ ಯಾರು ಕಾಪಾಡಲ್ಲ. ಹೋಯ್ತು, ಮುಗ್ದು ಹೋಯ್ತು. ನಮ್ಮನ್ನವ್ರು ಜೀವಂತವಾಗಿ ಬಿಡ್ತಾರೆ ಅನ್ನೋದೇ ನಮಗ್ ಗೊತ್ತಿಲ್ಲ. ನಾವು ಅವ್ರ ಹತ್ರ ಲೋನ್ ತಗೊಂಡು ನಾವೆಲ್ಲ ಹಾಳಾಗೋದ್ವಿ. ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡ್ರೇನೆ ನಮ್ಮನ್ನ ಇಲ್ಲಿಂದ ಬಿಡೋದು. ಒಪ್ಕೊಳ್ದೆ ಬೇರೆ ದಾರಿನ ಇಲ್ಲ ಇಲ್ಲಿ. ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ